ಯೆಹೋವನು ನಮಗಿಲ್ಲದಿದ್ದರೆ ನಿಶ್ಚಯವಾಗಿ ಪ್ರವಾಹವು ನಮ್ಮನ್ನು ಬಡಕೊಂಡು ಹೋಗುತ್ತಿತ್ತು, ನದಿಯು ನಮ್ಮನ್ನು ಮುಳುಗಿಸುತ್ತಿತ್ತು. ಮಂಗಳವಾರ 28 ಜುಲೈ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಅರಣ್ಯಕಾಂಡ 14ನೇ ಅಧ್ಯಾಯದ 3ನೇ ವಚನ. ಯೆಹೋವನು ನಮ್ಮನ್ನು ಯಾಕೆ ಕತ್ತಿಯ ಬಾಯಿಂದ ಸಾಯಿಸುವುದಕ್ಕೆ ಈ ದೇಶಕ್ಕೆ ಬರಮಾಡುತ್ತಾನೆ? ನಮ್ಮ ಹೆಂಡರು ಮಕ್ಕಳು ಪರರ ಪಾಲಾಗುವರಲ್ಲ. ನಾವು ಐಗುಪ್ತ ದೇಶಕ್ಕೆ ತಿರುಗಿ ಹೋಗುವುದು ಒಳ್ಳೆಯದಲ್ಲವೇ ಎಂದು ಹೇಳಿಕೊಳ್ಳುತ್ತಾ ಒಬ್ಬರ ಸಂಗಡಲೊಬ್ಬರಿದ್ದರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರ ಶುಭೋದಯ. ದೇವರು ಮುನ್ನಡೆಸುವಾಗ ಸವಾಲುಗಳು ಎಷ್ಟಿದ್ದರೂ ಹೆದರದೆ ಮುಂದೆ ಸಾಗಬೇಕು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಹಿಂತಿರುಗುವುದಕ್ಕೆ ಒತ್ತಾಯ. ಕರ್ತನಲ್ಲಿ ಪ್ರಿಯರೇ, ದೇವರು ಮೋಶೆಯನ್ನು ಆರಿಸಿಕೊಂಡು ಐಗುಪ್ತ ದೇಶದಲ್ಲಿನ ಫರೋಹನ ಕೈಯಿಂದ ಇಸ್ರಾಯೇಲ್ಯರನ್ನು ಹೊರತರಬೇಕೆಂಬುದಾಗಿ ಕಳಿಸಿದನು. ಆದರೆ ಫರೋಹನ ಗಟ್ಟಿ ಮನಸ್ಸಿನಿಂದ ಇದು ಸಾಧ್ಯವಾಗಿರಲಿಲ್ಲ. ಆದರೆ 10 ರೀತಿಯಾದಂಥ ಗಂಡಾಂತರಗಳನ್ನು, ಭಯಂಕರವಾದಂಥ ಪರಿಸ್ಥಿತಿಯನ್ನು ಅನುಭವಿಸಿದಂಥ ಫರೋಹನು ಜನರನ್ನು ಕಳುಹಿಸಿಕೊಟ್ಟನು. ಇಸ್ರಾಯೇಲ್ ಜನಾಂಗದವರನ್ನು ಮೋಶೆ ಕರೆದುಕೊಂಡು ಮುಂದೆ ಸಾಗಿ ಕಾನಾನ್ ದೇಶಕ್ಕೆ ಒಳಗೆ ಹೋಗುವುದಕ್ಕಿಂತ ಮುಂಚೆ 12 ಗೂಢಚಾರರನ್ನು ಪರಿಸ್ಥಿತಿಯನ್ನು ನೋಡುವುದಕ್ಕೆ ಕಳಿಸಿದಾಗ ಎಲ್ಲರೂ ಬಂದು ಅಲ್ಲಿನ ಸಮೃದ್ಧಿ, ಆ ಜನರ ಶಕ್ತಿ ಮತ್ತು ಅಲ್ಲಿದ್ದಂಥ ಎಲ್ಲ ಸ್ಥಿತಿಯನ್ನು ಹೇಳುತ್ತಾ ಅಲ್ಲಿ ಹೋಗಲಿಕ್ಕೆ ಸಾಧ್ಯವಿಲ್ಲ, ಸೋತು ಹೋಗುತ್ತೆ ಎಂಬುದಾಗಿ 10 ಜನ ಹೇಳಿದರು. ಆದರೆ ಕಾಲೇಬನು ಯೆಹೋಶುವನು ನಾವು ಹೋಗಿ ಗೆಲ್ಲಲು ಸಾಧ್ಯ ಎಂಬುದಾಗಿ ಹೇಳಿದರು. ಆದರೂ ಇಸ್ರಾಯೇಲ್ ಜನರೆಲ್ಲರೂ 10 ಜನರು ಹೇಳಿದ ಮಾತುಗಳನ್ನು ನಂಬಿ ನಾವು ಖಂಡಿತವಾಗಿ ಸಾಯುತ್ತೇವೆ, ನಮ್ಮ ಹೆಂಡತಿಯರು ಮಕ್ಕಳು ಭಯಂಕರವಾದಂಥ ಸ್ಥಿತಿಗೆ ಹೋಗುತ್ತಾರೆ, ಅದಕ್ಕೆ ನಾವು ಹಿಂದೆ ಹೋಗೋಣ ಎಂಬುದಾಗಿ ಮೋಶೆಗೆ ವಿರುದ್ಧವಾಗಿ ನಿಂತುಕೊಂಡರು. ಕರ್ತನಲ್ಲಿ ಪ್ರಿಯರೇ, ಜೀವನದ ಹಲವಾರು ಸಂದರ್ಭಗಳಲ್ಲಿ ನಾವು ಮುಂದೆ ಹೆಜ್ಜೆಟ್ಟಿರುವಾಗ ನಮಗೆ ಎದುರು ಇರುವಂಥ ಸವಾಲು ಭಯಂಕರವಾಗಿ ನಾವು ಗೆಲ್ಲಲಿಕ್ಕೆ ಅಥವಾ ಮುಂದೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುವಂಥ ಸ್ಥಿತಿಗೆ ಬಂದಾಗ ನಮ್ಮನ್ನು ಆ ಸ್ಥಿತಿಗೆ ನಡೆಸದ್ದು ದೇವರು ಎಂಬುದಾಗಿ ನಂಬಿ ಮುಂದೆ ಹೋಗಬೇಕು ಹೊರತು ಪರಿಸ್ಥಿತಿಯ ಒತ್ತಡಗಳಲ್ಲಿ ಹಿಂದೆ ಹೋಗಬಾರದು. ಯಾಕಂದರೆ ಕರೆದಿರುವಂಥವನು ದೇವರು ನಂಬಿಗಸ್ತನು, ಸರ್ವಶಕ್ತನು, ಎಲ್ಲವನ್ನು ಮಾಡಬಲ್ಲನು, ನಮ್ಮನ್ನು ಮುಂದೆ ನಡೆಸಲಿಕ್ಕೆ ಶಕ್ತನು. ನಂಬಿಕೆಯಿಂದ ಮುಂದೆ ಹೋಗೋಣ, ಹಿಂತಿರುಗುವುದು ಬೇಡ. ಕರ್ತನೆ ದಯಮಾಡಿ ಸ್ವಾಮಿ, ಕೊಟ್ಟಂಥ ಕೃಪೆಗೂ ನಡೆಸಿದಂಥ ರೀತಿಗೂ ಸ್ತೋತ್ರ. ನಮ್ಮನ್ನು ಬಲಪಡಿಸು, ನಿನಗೋಸ್ಕರವಾಗಿ ಕಾರ್ಯಗಳನ್ನು ಸಾಧಿಸಿ ನಿನ್ನ ಮಹಿಮೆಗೆ ಜೀವಿಸುತ್ತಾ ಸಾಕ್ಷಿಗಳಾಗುವಂತೆ ಮಾಡಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.